ಈಗ ಇಂಡಿಯಾದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನೋದು ಕಾಮನ್ ಆಗೋಗಿದೆ. ಅಂಡ್ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಲಿವ್ ಇನ್ ರಿಲೇಶನ್ಶಿಪ್ ರೀತಿ ನಡೀತಿದೆ. ಲಿವ್ ಇನ್ ರಿಲೇಶನ್ಶಿಪ್ ಅಂತಂದ್ರೆ ಮದುವೆ ಆಗದೆ ಇರುವಂತ ಒಬ್ಬರ ಜೊತೆ ನೀವು ಮದುವೆ ಆಗಿರೋ ರೀತಿನೇ ಸಂಸಾರ ನಡೆಸೋದನ್ನ ನಾವು ಲಿವ್ ಇನ್ ರಿಲೇಶನ್ಶಿಪ್ ಅಂತ ನೋಡ್ತೀವಿ. ಈ ಲಿವ್ ಇನ್ ರಿಲೇಶನ್ಶಿಪ್ ಮಾರಲಿ ಎಷ್ಟು ಸರಿ ತಪ್ಪು ಅನ್ನೋದಕ್ಕಿಂತ ಲೀಗಲಿ ಇದು ಇಡೀ ಫ್ಯಾಮಿಲಿಗೆ ಎಫೆಕ್ಟ್ ಆಗುವಂತ ಒಂದು ವಿಷಯ. ಬಿಕಾಸ್ ಮದುವೆ ಆದಂತ ಒಬ್ಬ ವ್ಯಕ್ತಿ ಈ ರೀತಿ ಮಾಡಿದಾಗ ಹೆಂಡತಿ, ಮಕ್ಕಳು, ಗಂಡ ಪ್ರತಿಯೊಬ್ರು ಸಫರ್ ಆಗುವಂತ ವಿಷಯ. ರೀಸೆಂಟ್ ಆಗಿ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಒಬ್ಬ ಮಹಿಳೆ ತನ್ನ 5 ವರ್ಷದ ಮಗಳ ಜೊತೆ ಕೋರ್ಟ್ಗೆ ಪೊಲೀಸ್ ಪ್ರೊಟೆಕ್ಷನ್ಗೋಸ್ಕರ ಬರ್ತಾರೆ. ಅಂಡ್ ಆ ಪೊಲೀಸ್ ಪ್ರೊಟೆಕ್ಷನ್ ಅವ್ರಿಗೆ ಗಂಡನಿಂದ ಬೇಕಿತ್ತು. ಏನಕ್ಕಂದ್ರೆ ಅವರು ಅವರ ಗಂಡನ್ನ ಬಿಟ್ಟು ಬೇರೆ ಒಬ್ಬರ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಗಂಡ ಅವರನ್ನ ಫಿಸಿಕಲಿ ಅಬ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಿತ್ತು. ಆದ್ರೆ ಹೈಕೋರ್ಟ್ ತನ್ನ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಈ ಒಂದು ಪೊಲೀಸ್ ಪ್ರೊಟೆಕ್ಷನ್ ನ ಕೊಡೋದಿಲ್ಲ ಅಂತ ಹೇಳ್ತಾ ಆ ಮಹಿಳೆ ಮೇಲೆ ಫೈನ್ ಇಂಪೋಸ್ ಮಾಡ್ತಾರೆ. ಈ ರೀತಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಲ್ಲಿ ಇರುವಂತವರು ಪೊಲೀಸ್ ಪ್ರೊಟೆಕ್ಷನ್ ಗೆ ಅಂತ ಬಂದು ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ರೆ ಸೊಸೈಟಿಯಲ್ಲಿ ಒಂದು ಕ್ಯಾಸ್ ಕ್ರಿಯೇಟ್ ಆಗುತ್ತೆ.